ಗೆಳೆಯರೆ, ಈ ಸಮಯದಲ್ಲಿ ಬಾಂಗ್ಲಾದೇಶದ ಜನರಿಗೆ ಈ ಒಂದು ಗಾದೆ ಫಿಟ್ ಆಗ್ತದೆ. ಯಾವ ತಟ್ಟಿಯಲ್ಲಿ ಈ ಜನರು ತಿಂತಾರೆ ಅದರಲ್ಲಿಯೇ ತೂತು ಮಾಡುವುದಕ್ಕೆ ಸಿದ್ಧರಾಗಿದ್ದಾರೆ. ಇವತ್ತಿನ ತಾರೀಕಿನಲ್ಲಿ ಬಾಂಗ್ಲಾದೇಶ ಅಸ್ತಿತ್ವದಲ್ಲಿರುವುದಕ್ಕೆ ದೊಡ್ಡ ಕ್ರೆಡಿಟ್ ಭಾರತ ಮತ್ತು ಭಾರತೀಯ ಸೇನೆಗೆ ಸಲ್ತದೆ. ಭಾರತವು ಬಾಂಗ್ಲಾದೇಶವನ್ನು ತನ್ನ ಕಾಲಿನ ಮೇಲೆ ನಿಲ್ಲುವಂತೆ ಮಾಡಿದೆ. ಆದರೆ ಇವತ್ತು ಈ ಜನರು ಭಾರತದ ಮೇಲೇನೆ ದಾಳಿ ಮಾಡುವುದಾಗಿ ಬೆದರಿಕೆ ಹಾಕ್ತಾ ಇದ್ದಾರೆ. ಆಕ್ಚುಲಿ ಬಾಂಗ್ಲಾದೇಶದ ಮೂಲಭೂತವಾದಿಗಳು ಮತ್ತು ಕೆಟ್ಟ ಜನರು ಈಗ ಅಖಂಡ ಬಾಂಗ್ಲಾದೇಶ ಮಾಡುವ ಕನಸು ಕಾಣುವುದಕ್ಕೆ ಪ್ರಾರಂಭಿಸಿದ್ದು ಭಾರತವನ್ನು ಈಗ ಬೆದರಿಸಲು ಪ್ರಯತ್ನಿಸುತ್ತಿದ್ದಾರೆ. ನೀವು ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇರುವ ಈ ಇಮೇಜು ಬಾಂಗ್ಲಾದೇಶದ ಸೋಷಿಯಲ್ ಮೀಡಿಯಾ ಸೈಟ್ನಲ್ಲಿ ಬಹಳ ವೇಗದಿಂದ ವೈರಲ್ ಆಗ್ತಾ ಇದೆ ಹಾಗೂ ಬಾಂಗ್ಲಾದೇಶದ ಜನರು ಕೂಡ ಇದನ್ನ ಶೇರ್ ಮಾಡ್ತಾ ಇದ್ದಾರೆ. ಭಾರತದ ಮೇಲಿನ ದ್ವೇಷದಿಂದಾಗಿ ಈಗ ಈ ಜನರು ಏನು ಹೇಳ್ತಾ ಇದ್ದಾರೆ ಅಂದರೆ, ಯಾವ ರೀತಿಯಲ್ಲಿ ಬಾಂಗ್ಲಾದೇಶ ಪೊಲೀಸರನ್ನ ಮತ್ತು ಬಾಂಗ್ಲಾದೇಶ ಸೇನೆಯನ್ನು ಮಂಡಿವರಿಸುವಲ್ಲಿ ಬಲವಂತವಾಗಿಸಿದ್ದೇವೆ, ಶೇಖ್ ಹಸೀನಾಳನ್ನು ಬಾಂಗ್ಲಾದೇಶದಿಂದ ಗಡಿಪಾರು ಮಾಡಿದ್ದೇವೆ ಹಾಗೂ ಬಾಂಗ್ಲಾದೇಶದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರನ್ನು ರಾಜೀನಾಮೆ ನೀಡುವಂತೆ ಮಾಡಿದ್ದೇವೆ. ಅದೇ ರೀತಿಯಲ್ಲಿ ಮುಂದೆ ಬರುವ ದಿನಗಳಲ್ಲಿ ಭಾರತದ ಬಹುಭಾಗವನ್ನು ವಶಪಡಿಸಿಕೊಂಡು ಅಖಂಡ ಬಾಂಗ್ಲಾದೇಶವನ್ನು ರಚಿಸುತ್ತೇವೆ ಅಂತ ಹೇಳಿಕೊಳ್ಳುತ್ತಿದ್ದಾರೆ. ಅಂದರೆ ಗ್ರೇಟರ್ ಬಾಂಗ್ಲಾದೇಶ. ಹಾಗೂ ಈ ಪಿಕ್ಚರ್ ಈಗ ಬಾಂಗ್ಲಾದೇಶದ ಸೋಷಿಯಲ್ ಮೀಡಿಯಾ ಸೈಟ್ಸಲ್ಲಿ ವೈರಲ್ ಆಗ್ತಿದೆ. ಈ ವೈರಲ್ ಆಗಿರುವ ಚಿತ್ರದಲ್ಲಿ ಹಸಿರು ಬಣ್ಣದಲ್ಲಿರುವ ಪ್ರದೇಶವನ್ನು ಭಾರತದಿಂದ ಕಿತ್ತುಕೊಳ್ಳುತ್ತೇವೆ ಅನ್ನೋದನ್ನು ಬಾಂಗ್ಲಾದೇಶದ ಜನರು ಹೇಳ್ತಾ ಇದ್ದಾರೆ. ಹಾಗೂ ಅವರ ಪ್ರಕಾರ ಇದು ಭಾರತದ ಪಶ್ಚಿಮ ಬಂಗಾಳ, ಬಿಹಾರ್, ಜಾರ್ಖಂಡ್, ಒರಿಸ್ಸಾ, ಸಿಕ್ಕಿಂ, ಆಸಾಂ, ನಾಗಾಲ್ಯಾಂಡ್, ಮಣಿಪುರ್, ಮೇಘಾಲಯ, ತ್ರಿಪುರಾ, ಮಿಜೋರಾಂ ಹಾಗೂ ಅರುಣಾಚಲ ಪ್ರದೇಶವನ್ನು ಕೂಡ ಭಾರತದಿಂದ ಕಿತ್ತುಕೊಂಡು ಅಖಂಡ ಬಾಂಗ್ಲಾದೇಶವನ್ನಾಗಿ ಅಂದರೆ ಗ್ರೇಟರ್ ಬಾಂಗ್ಲಾದೇಶವನ್ನು ಮಾಡುತ್ತೇವೆ ಅಂತ ಹೇಳುತ್ತಿವೆ. ಇವರೇನು ಹೇಳ್ತಾ ಇದ್ದಾರೆ ಅಂದರೆ, ಈ ಜನರ ಜನಸಂಖ್ಯೆ ಇನ್ನಷ್ಟು ಹೆಚ್ಚಾಗ್ತದೆ, ಕಾಲ ಕಳೆದಂತೆ ಇನ್ನೂ ಹೆಚ್ಚು ಶಕ್ತಿಶಾಲಿ ಆಗುತ್ತೇವೆ ಹಾಗೂ ನಂತರ ಈ ಪ್ರದೇಶವನ್ನೆಲ್ಲ ಭಾರತದಿಂದ ಕಿತ್ತುಕೊಳ್ಳುತ್ತೇವೆ ಅಂತ ಅವರು ಹೇಳ್ತಾ ಇದ್ದಾರೆ. ಅಂದರೆ ಇವರು ಪಾಕಿಸ್ತಾನ ಮಾಡಲಾಗದ ಕೆಲಸವನ್ನು ಚೀನಾಗೂ ಇದನ್ನು ಮಾಡಲು ಸಾಧ್ಯವಾಗಲಿಲ್ಲ. ಈಗ ಈ ಕೆಲಸವನ್ನು ಬಾಂಗ್ಲಾದೇಶದ ಈ ಮೂಲಭೂತವಾದಿಗಳು ಮಾಡ್ತಾರೆ. ಗೆಳೆಯರೇ, ಇದೇ ಬಾಂಗ್ಲಾದೇಶಕ್ಕೆ ಪಾಕಿಸ್ತಾನದಿಂದ ಸ್ವತಂತ್ರಗೊಳಿಸಲು 1400ಕ್ಕೂ ಹೆಚ್ಚು ಭಾರತೀಯ ಸೇನಾ ಯೋಧರು ಹುತಾತ್ಮರಾಗಿದ್ದು 4ರಿಂದ 5,000 ಸೈನಿಕರು ಗಂಭೀರವಾಗಿ ಗಾಯಗೊಂಡಿದ್ದರು. ಆದರೆ ಈ ಜನರು ಭಾರತಕ್ಕೆ ಧನ್ಯವಾದಗಳು ಅಂತ ಹೇಳುವ ಬದಲಿಗೆ ಅಖಂಡ ಬಾಂಗ್ಲಾದೇಶ ಮಾಡುವ ಪ್ಲಾನಿಂಗನ್ನು ಮಾಡ್ತಾ ಇದ್ದಾರೆ. ಇವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಶೇಖ್ ಹಸೀನಾಗೆ ಭಾರತ ಸರ್ಕಾರ ಆಶ್ರಯ ನೀಡಿರುವುದರಿಂದ ಭಾರತವೇ ನಮ್ಮ ನಂಬರ್ 1 ಶತ್ರು ಅಂತ. ಇದರೊಂದಿಗೆ ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಅವರು ಭಾರತದಲ್ಲಿ ಮೊದಲ ಸಂದರ್ಶನ ನೀಡಿದ್ದಾರೆ ಅನ್ನೋ ಸುದ್ದಿ ಬರ್ತಾ ಇದೆ. ಈಗ ಆಬ್ವಿಯಸ್ಲಿ ಭಾರತ ಸರ್ಕಾರದ ಅನುಮತಿ ಇಲ್ಲದೆ ಈ ಸಂದರ್ಶನ ಅಂತೂ ನಡೆಯುತ್ತಿರಲಿಲ್ಲ. ಇದರರ್ಥ ಶೇಖ್ ಹಸೀನಾ ಈಗ ಭಾರತದಲ್ಲೇ ದೀರ್ಘಕಾಲ ಉಳಿಯಲಿದ್ದಾರೆ ಹಾಗೂ ಇದಕ್ಕಾಗಿ ಮೋದಿ ಸರ್ಕಾರ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ. ಶೇಖ್ ಹಸೀನಾ ಅವರು ದಿ ಎಕನಾಮಿಕ್ಸ್ ಟೈಮ್ಗೆ ನೀಡಿದ ಹೇಳಿಕೆಯಲ್ಲಿ ಅಮೆರಿಕಾಗೆ ಮಿಲಿಟರಿ ನೆಲೆಯನ್ನು ನಿರ್ಮಿಸಲು ಅನುಮತಿ ಕೊಟ್ಟರೆ, ಐಲ್ಯಾಂಡನ್ನು ಕೊಟ್ಟರೆ ಬಾಂಗ್ಲಾದೇಶದಲ್ಲಿ ಇನ್ನು ನಾನು ಪ್ರಧಾನಿ ಹುದ್ದೆಯಲ್ಲೇ ಇರುತ್ತಿದೆ ಅನ್ನೋದನ್ನು ಪುನರುಚ್ಚರಿಸಿದ್ದಾರೆ. ಅವರು ಏನು ಹೇಳಿದ್ದಾರೆ ಅಂದರೆ, ನಾನು ಬಾಂಗ್ಲಾದೇಶದಲ್ಲಿ ಹೆಚ್ಚಿನ ಸಾವುಗಳನ್ನು ನೋಡೋದಕ್ಕೆ ಬಯಸುವುದಿಲ್ಲ, ಆದ್ದರಿಂದಲೇ ನಾನು ಪ್ರಧಾನಿ ಹುದ್ದೆಗೆ ರಾಜೀನಾಮೆ ನೀಡಿದ್ದೇನೆ. ಆದರೆ ನಾನು ಬಾಂಗ್ಲಾದೇಶಕ್ಕೆ ಹಿಂತಿರುಗುತ್ತೇನೆ, ನನ್ನ ಅವಾಮಿ ಲೀಗ್ ಪಕ್ಷವು ಮತ್ತೆ ನಿಲ್ಲುತ್ತದೆ ಹಾಗೂ ಪ್ರಾಣ ಕಳೆದುಕೊಂಡ ಮುಗ್ಧ ಜನರ ಬಗ್ಗೆಯೂ ಶೇಖ್ ಹಸೀನಾ ಅವರು ತಮ್ಮ ದುಃಖವನ್ನು ವ್ಯಕ್ತಪಡಿಸಿದ್ದಾರೆ. ಇದರೊಂದಿಗೆ ನ್ಯೂಸ್ ಏನು ಬರ್ತಾ ಇದೆ ಅಂದರೆ, 7-8 ತಿಂಗಳ ಹಿಂದೆಯೇ ಈ ಪ್ರತಿಭಟನೆಯನ್ನು ಆರಂಭಿಸಿದ ಸ್ಟೂಡೆಂಟ್ ಲೀಡರ್ಸ್ ಅವರು ಬಾಂಗ್ಲಾದೇಶದ ವಿರೋಧ ಪಕ್ಷವಾದ ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಕ್ಷದ ರಾಜಕೀಯಕ್ಕೂ ಬರಲು ಈಗ ನಿರ್ಧರಿಸಿದ್ದಾರೆ. ಆದಷ್ಟು ಬೇಗ ಚುನಾವಣೆಯನ್ನು ನಡೆಸಬೇಕು ಎಂದು ಹಂಗಾಮಿ ಸರ್ಕಾರವನ್ನು ನಿರಂತರವಾಗಿ ಒತ್ತಾಯಿಸುತ್ತಿದೆ. ಆದರೆ ಪ್ರಸ್ತುತ ಅಲ್ಲಿನ ಸ್ಟೂಡೆಂಟ್ ಲೀಡರ್ಸ್ ಅವರು ಯಾವುದೇ ಪಕ್ಷ ಅಥವಾ ಯಾವುದೇ ರಾಜಕೀಯ ರಚನೆ, ನಿಧಿ ಅಥವಾ ಸರಿಯಾದ ತಂತ್ರಗಾರಿಕೆ ಇಲ್ಲ, ಆದ್ದರಿಂದ ಅವರಿಗೆ ಕೆಲವು ವಾರಗಳ ಸಮಯ ಬೇಕು ಅಂತ ಒತ್ತಾಯಿಸುತ್ತಿದ್ದಾರೆ. ಪ್ರಸ್ತುತ ಬಾಂಗ್ಲಾದೇಶದಲ್ಲಿ ಅಧಿಕಾರದ ಹೋರಾಟ ನಡೆಯುತ್ತಿದ್ದು 4 ಗುಂಪುಗಳು ತಮ್ಮ ಶಕ್ತಿಯನ್ನು ಹೆಚ್ಚಿಸಲು ನಿರಂತರವಾಗಿ ಪ್ರಯತ್ನಿಸುತ್ತಿವೆ. ಮೊದಲನೆಯದು ಬಾಂಗ್ಲಾದೇಶ ಸೇನೆ, ಎರಡನೆಯದು ಬಾಂಗ್ಲಾದೇಶದ ಪ್ರಮುಖ ವಿರೋಧ ಪಕ್ಷ ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಾರ್ಟಿ, ಮೂರನೆಯದು ಜಮಾತೆ ಇಸ್ಲಾಮಿ ಮತ್ತು ಉಗ್ರಗಾಮಿ ಸಂಘಟನೆಗಳು ಹಾಗೂ 4ನೆಯದು ಸ್ಟೂಡೆಂಟ್ ಲೀಡರ್ಸ್ ಅವರದು. ಈ 4ರು ಬಾಂಗ್ಲಾದೇಶದ ಚುನಾವಣೆಯ ನಂತರ ಹೊಸ ಸರ್ಕಾರದಲ್ಲಿ ಪಾಲು ಹೊಂದಲು ಪ್ರಯತ್ನಿಸುತ್ತಿದ್ದು, ಜೊತೆಗೆ ಆ ಪಾಲು ಕೂಡ ಅತ್ಯಧಿಕವಾಗಿರಬೇಕು. ಯಾಕಂದರೆ ಇದರಿಂದ ಅವರ ರಾಜಕೀಯ ಭವಿಷ್ಯವು ಸಂಪೂರ್ಣವಾಗಿ ಸುರಕ್ಷಿತವಾಗಿರಬೇಕು ಅಂತ.
ಸೊ ಗೆಳೆಯರೆ, ಅನ್ನ ಹಾಕೋ ಮನೆಗೆ ಕನ್ನ ಹಾಕುವ ಈ ಬಾಂಗ್ಲಾದೇಶವರ ನೀತಿಯ ಬಗ್ಗೆ ನೀವು ಏನು ಹೇಳಲು ಬಯಸುತ್ತೀರಿ ಅನ್ನೋದನ್ನ ಕಮೆಂಟ್ ಮಾಡೋದ್ರ ಮೂಲಕ ಖಂಡಿತ ನಮಗೆ ತಿಳಿಸಿ. ಈ ರೀತಿಯ ಮಾಹಿತಿಗಾಗಿ ಈ ವಿಡಿಯೋಗೆ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯದಿರಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.